ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಬ್ಯಾಂಕ್ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಾಪಾಡದ ಕಾರಣಕ್ಕೆ 13,000 ಕೋಟಿ ಪೆನಾಲ್ಟಿ ವಸೂಲಿಯಾಗಿರುವುದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯ ಜನರ ಮೇಲೆ ಅನ್ಯಾಯವಾಗಿದೆ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಈ ಹಿನ್ನೆಲೆಯಲ್ಲಿ ರಾಘವ್ ಚಡ್ಡಾ ಕೇಂದ್ರದಲ್ಲಿ ಧ್ವನಿ ಎತ್ತಿದ್ದಾರೆ. ಬ್ಯಾಂಕ್ ಶುಲ್ಕಗಳು ನ್ಯಾಯಸಮ್ಮತವೇ ಅಥವಾ ದಬ್ಬಾಳಿಕೆಯ ಅನ್ನೋದು ಫೋಕಸ್ ಪವರ್ನ ಚರ್ಚೆ. ನಾನು ಪವಿತ್ರ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್, ಈ ಒಂದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಅನ್ನೋದು ಜನಸಾಮಾನ್ಯರಿಗೆ ಒಂಥರ ಹೊರೆ ಅಲ್ವಾ ಸರ್? ಹೊರೆ ಯಾವ ರೀತಿ ಹೊರೆ ಅಂದ್ರೆ ಪವಿತ್ರ, ಇವರು ದುಡ್ಡನ್ನ ಯಾರಿಂದ ಸುಲ್ದಿರೋದು? ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗದೆ ಇರೋರಿಂದ. ಯಾರು ಬ್ಯಾಲೆನ್ಸ್ ನ ಮೇಂಟೈನ್ ಮಾಡದೇ ಇರೋರು? ಬಡವರು ಅಲ್ವಾ? ದುಡ್ಡಿರೋರು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾರೆ. 10,000 20,000 50,000 ಅವ್ರದ್ದು ಯಾವ್ದು ಅಕೌಂಟ್ ಇದೆ ಇಟ್ಟಿರ್ತಾರೆ. ಓಕೆ, ಈ ಮೇಂಟೈನ್ ಮಾಡಕ್ ಆಗದೆ ಇರೋರು ಏನಂದ್ರೆ ಅಷ್ಟು ದುಡ್ಡನ್ನ ಅಲ್ಲಿ ಬ್ಯಾಂಕ್ ಅಲ್ಲಿ ಇಡ್ಲಿಕ್ಕೆ ಆಗಲ್ವಲ್ಲಪ್ಪ ಅನ್ನೋರು. ಅಂತವ್ರಿಂದ ಇವರು 13,000 ಕೋಟಿ ಎಷ್ಟು ಇವರು ಪೆನಾಲ್ಟಿ ಅಂತ ಹೇಳಿ ವಸೂಲಿ ಮಾಡ್ತಾರಂದ್ರೆ ಇದು ಒಂಥರ ಯಾವ ರೀತಿ ಒಂದು ದೌರ್ಜನ್ಯನೋ, ದಬ್ಬಾಳಿಕೆನೋ, ದರೋಡೆನೋ. ಓಕೆ, ಯಾಕಂದ್ರೆ ಜನ ಅಲ್ಲಿ ಬ್ಯಾಂಕ್ ಅಲ್ಲಿ ದುಡ್ಡಿಟ್ರೆ ಮಾತ್ರ ಜನರ ದುಡ್ಡನ್ನ ಇವ್ರು ಮತ್ತೆ ಜನರಿಗೆ ಬಡ್ಡಿ ಕೊಟ್ಟು ಜನರಿಂದ ಬಡ್ಡಿ ವಸೂಲಿ ಮಾಡಿ ಇವ್ರು ಸಂಬಳ ತಗೋತಾರೆ, ಬ್ಯಾಂಕ್ಗಳ ಬಾಡಿಗೆ ಕಟ್ತಾರೆ, ಮೇಂಟೆನೆನ್ಸ್ ಮಾಡ್ಕೋತಾರೆ, ಜೊತೆಗೆ ಲಾಭ ಗಳಿಸ್ತಾರೆ. ಇದ್ರ ಜೊತೆಗೆ ಮತ್ತೆ ಈ ತರದ್ದು ಪೆನಾಲ್ಟಿಗಳು. ಪವಿತ್ರ ಇದೊಂದೇ ಅಲ್ಲ, ನೀವು SMS ಕಳಿಸ್ತಾರಲ್ಲ ನಿಮಗೆ, ಆ SMS ಕೂಡ ಇವರು ಚಾರ್ಜ್ ಮಾಡ್ತಾರೆ. ಫಸ್ಟ್ ಪಾಸ್ಬುಕ್ ಕಾನ್ಸೆಪ್ಟ್ ಇತ್ತು, ಈಗ ಪಾಸ್ಬುಕ್ ಕಾನ್ಸೆಪ್ಟ್ ಇಲ್ಲ. ಪಾಸ್ಬುಕ್ ಇದ್ರೆ ಫ್ರೀ ಆಗಿ ಎಂಟ್ರಿ ಮಾಡ್ಕೊಡ್ತಿದ್ರು, ಈಗ ಇಲ್ಲ. ಸ್ಟೇಟ್ಮೆಂಟ್ ತಗೊಳ್ಳಿ ಅಂತಾರೆ, ಒಂದ್ ಪೇಜಿಗೆ ಇಷ್ಟಂತ ಚಾರ್ಜ್ ಮಾಡ್ತಾರೆ. ಡಿಜಿಟಲ್ ಯುಗ ಅನ್ನೋಂತ ಹೆಸರಲ್ಲಿ ಇದು ಡಿಜಿಟಲ್ ಯುಗ ಅನ್ನೋದು ಒಂಥರ ಇದು ಕತ್ರಿ ಯುಗ ಅನ್ನೋ ತರ ಆಗಿದೆ. ಯಾವ್ದನ್ನ ಎಲ್ಲಿ ಹೆಂಗ್ ಕತ್ತರಿಸ್ಬೇಕು ಜನರಿಗೆ ಗೊತ್ತಾಗಲ್ವಲ್ಲ. ಅವ್ರ ಕೈಲಿ ಅಧಿಕಾರ ಇರುತ್ತೆ, ಕಟ್ ಮಾಡಿ ಅವ್ರ ಅಕೌಂಟ್ ಹಾಕತ್ತಾರೆ, ಮುಗೀತು. ನೀನ್ ಅದನ್ನ ಮಾಡಿಲ್ಲ ಕಟ್, ನೀನ್ ಚೆಕ್ ಬುಕ್ ತಗೊಂಡ್ರೆ ಕಟ್. ಸರ್, ಹಿಂದೆ ಏನು ಮೋದಿ ಅವರು ಜನ್ಧನ್ ಅಕೌಂಟ್ ಆಗಿರ್ಬೋದು, ಮುದ್ರಾ ಯೋಜನೆ ಆಗಿರ್ಬೋದು, ಈ ತರದ್ ಒಂದು ಸಾಕಷ್ಟು ಯೋಜನೆ ತಂದು ನೀವು ಪ್ರತಿಯೊಬ್ರು ಬಡವರೆಲ್ಲರೂ ಈ ತರದ್ ಒಂದು ಪಾಸ್ಬುಕ್ ಮಾಡಿಸ್ಕೊಳ್ಳಿ, ನಾನು ಇಷ್ಟು ದುಡ್ಡು ಹಾಕ್ತೀನಿ ಅಂತ ಹೇಳಿ ಇಲ್ದೇ ಇರೋರ ಹತ್ರ, ಅಕೌಂಟ್ ಇಲ್ದೇ ಇರೋರ ಹತ್ರ ಎಲ್ಲ ಮಾಡಿಸ್ಬಿಟ್ಟು ಈಗ ಇಷ್ಟು ಮಿನಿಮಮ್ ಬ್ಯಾಲೆನ್ಸ್ ಕ್ಯಾರಿ ಮಾಡ್ಬೇಕು ಅನ್ನೋದು ಎಷ್ಟು ಸರಿ ಏನು ನೋಡಿ. ಇವೆಲ್ಲ ಮೋದಿ ಸಾಹೇಬ್ರು ಹೇಳಿದ್ರು, ಯಾವ್ದು ಮಾಡಿದಾರಮ್ಮ ಅವ್ರು ಹೇಳಿರೋದು? ಇಲ್ಲಿವರೆಗೂ ಒಂದ್ ಹೇಳಿ ನೋಡೋಣ, ಹೇಳಿರೋದು ಏನಾದ್ರು ಮಾಡಿದಾರ ನೋಡಿ? ಮಾಡಿಲ್ಲ. ಅವ್ರು ಇರೋದೇ ಹೇಳಕ್ಕೆ, ನಮ್ ಜನ ಇರೋದೇ ಕೇಳಕ್ಕೆ, ನಾವಿರೋದೇ ಅವ್ರು ಹೇಳಿದ್ನ ಕೇಳಕ್ಕೆ ಅಷ್ಟೇ. ಈಗ ನೋಡಿ, ಈಗ ಇವತ್ತಿನ ದೊಡ್ಡ ಸುದ್ದಿ ಏನಮ್ಮ, ಗ್ಯಾಸ್ ಸಿಗ್ತಾ ಇಲ್ಲ ಅಂತಲ್ಲ ಆಟೋಗಳ ಕ್ಯೂ ನಿಂತಿದ್ದಾರೆ. ಅವ್ರು ಏನಂತಾರೆ, ಹರ್ದೀಪ್ ಸಿಂಗ್ ಪುರಿ ಮಿನಿಸ್ಟರ್ ಏನ್ ಹೇಳ್ತಾರೆ, ಎಲ್ಲ ಇದೆ ನಮ್ಮ ಹತ್ರ ಗ್ಯಾಸ್ ಅಂತಾರೆ, ಪೆಟ್ರೋಲ್ ಇದೆ ಅಂತಾರೆ. ನಾವು ಹೌದು ಅನ್ಬೇಕು. ನಿಂತಿದ್ದಾವೆ, ಆದ್ರೆ ನಾವ್ ಯಾರು ಹೇಳಿದ್ ಕೇಳ್ಬೇಕು, ಅವ್ರು ಹೇಳಿದ್ ಹೌದು ಅನ್ಬೇಕು. ಆಯ್ತಾ? ಈಗ ನಿರ್ಮಲಾ ಸೀತಾರಾಮನ್ ನಿನ್ನೆ ಹೇಳಿದ್ರು, ಏನ್ ಹೇಳಿದ್ರು, ಡಾಲರ್ ಎದುರು ಭಾರತದ ರೂಪಾಯಿ ಚೇತರಿಕೆ ಕಂಡಿದೆ ಅಂದ್ರು. ಕಂಡಿದ್ಯಾ? 95 ರೂಪಾಯಿ ಕ್ರಾಸ್ ಆಯ್ತು. ನಾವೀಗ ಅದು ನಿಜ ಇರೋದನ್ನ ನಂಬೇಕಾ, ಅವ್ರು ಹೇಳಿರೋದನ್ನ ನಂಬೇಕಾ? ಮೋದಿ ಸಾಹೇಬ್ರು ಅಫಿಡವಿಟ್ ಹಾಕಿದ್ರು ಯಾವ್ದಕ್ಕೆ, ಸುಪ್ರೀಂ ಕೋರ್ಟ್ಗೆ. ಯಾವುದು ವ್ಯಾಕ್ಸಿನ್ ತಗೊಳ್ಳಿ ಅಂತ ನಾವೇನು ಹೇಳಿಲ್ಲ ಜನರಿಗೆ, ಜನರೇ ತಗೊಂಡ್ರು ಸ್ವಯಂ ಪ್ರೇರಿತವಾಗಿ ಅಂದ್ರು. ಆದ್ರೆ ಅವಾಗ್ಲೇ ಅವರೇ ಲೈವ್ ಬಂದು ಜಾಗ್ಡೆ ಬಿಡ್ರಿ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳ್ತಿದ್ರಲ್ಲ. ಈಗ ನಾವು ಯಾವ್ದನ್ನ ನಂಬೇಕು? ಅವ್ರ ಕೋರ್ಟಿಗೆ ಅಫಿಡವಿಟ್ ಹಾಕಿದ್ದನ್ನ ನಂಬೇಕಾ ಅಥವಾ ಅವ್ರು ನಮ್ಗೆ ಹೇಳಿರೋದನ್ನ ನಂಬೇಕಾ? ಹಂಗಾಗಿ ಈ ಸರ್ಕಾರ, ಕೇಂದ್ರ ಸರ್ಕಾರ ಇದು ಹೇಳೋದೊಂದು ಖಯಾಲಿ, ಅದಕ್ಕೆ ಕೆಲಸ ಮಾಡೋದು ಗೊತ್ತಿಲ್ಲ. ಹಿಂಗೆ ಹೇಳಿ ದೇಶ ಸರ್ವನಾಶ ಆಗ್ತಾ ಇದೆ. ಓಕೆ, ಇನ್ನು ಮುಂದೆ ಯಾವ್ದು ಏನಾಗುತ್ತೆ ಅನ್ನೋದನ್ನು, ಇನ್ನೂ ಏನು ಘೋರ ದುರಂತಗಳಾಗ್ತಾವೋ ಇನ್ನೂ ಗೊತ್ತಿಲ್ಲ. ಸರ್, ಬ್ಯಾಂಕ್ಗಳು ಸೇವೆಗಳನ್ನ ಕೊಡಬೇಕು ಜನರಿಗೆ, ಬಟ್ ಇವರು ಇದೇ ರೀತಿ ಶುಲ್ಕನ ವಿಧಿಸ್ತಾ ಇರೋದು ಎಷ್ಟು ಶೇವ್ ಮಾಡ್ತಾ ಇದಾರಮ್ಮ ಬ್ಯಾಂಕ್ಗಳು. ನೀಟಾಗಿ ನುಣ್ಣಗೆ ಶೇವ್ ಮಾಡ್ತಾ ಇದಾರೆ. ಓಕೆ, ಅದೇ ನಾನು ಅವಾಗ ಹೇಳ್ತಾ ಇದ್ನಲ್ಲ ನಿಮ್ಗೆ, ಎಲ್ಲದಕ್ಕೂ ಚಾರ್ಜ್. ನೀವು ಕ್ಯಾಶ್ ಯೂಸ್ ಮಾಡಬೇಡಿ, UPI ಮಾಡಿ ಅಂತಾರೆ. UPIಗೆ ಮಾಡಿದ್ವಿ ಅಂದ್ರೆ 5 ಟ್ರಾನ್ಸಾಕ್ಷನ್ ಫ್ರೀ ಅಂತಾರೆ. 5 ಟ್ರಾನ್ಸಾಕ್ಷನ್ ಒಬ್ನು ಹೊರಗಡೆ ಕೆಲಸ ಮಾಡೋನು ಬೆಳಗ್ಗೆ ಒಂದು ಟೀ ಕುಡಿಯಕ್ಕೆ ಹೋಗ್ತಾನೆ, ಅಲ್ಲಿ UPI ಮಾಡ್ತಾನೆ, 1 ಟ್ರಾನ್ಸಾಕ್ಷನ್ ಮುಗೀತು. ಬ್ರೇಕ್ಫಾಸ್ಟ್ ಮುಗೀತು, ಊಟ ಮುಗೀತು. ಅವನೇನೋ ಮತ್ತೆ ದಮ್ಗೆ ಮಾಡಕ್ ಹೋಗ್ತಾನೆ, ಮುಗೀತು. ಆಮೇಲೆ ಮನೆಯಿಂದ ಏನೋ ತರಕಾರಿ ರೇಷನ್ ತರ ಕೇಳ್ತಾರೆ, ಅವಾಗ ಇವ್ರು ಚಾರ್ಜ್ ಸ್ಟಾರ್ಟ್. ಅಂದ್ರೆ ಈ ಭ್ರಷ್ಟಾಚಾರನ ಕಡಿಮೆ ಮಾಡ್ಬೇಕು ಅಂತಾನೆ ಈ ತರ ಒಂದು ಡಿಜಿಟಲೀಕರಣ ಶುರುವಾಗಿದ್ದು ನಮ್ಮ ದೇಶದಲ್ಲಿ. ಬಟ್ ಈಗ ಎಂತ ವಿಪರ್ಯಾಸ ಅಂದ್ರೆ, ಈ ಒಂದು ಡಿಜಿಟಲೀಕರಣದಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನೋಂಥದ್ದು ಎಷ್ಟು? ಮಿನಿಮಮ್ ಬ್ಯಾಲೆನ್ಸ್ ಅನ್ನೋದು ಒಂದೇ ಅಲ್ಲ. ಇವರು ಈ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಕೊರತೆ ಇರೋದು ಅನ್ನೋದು ಅದಕ್ಕೆ. ಈಗ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು. ಓಕೆ, ಹಣವನ್ನ ನೀವು ಬಳಸಬೇಡಿ, ಡಿಜಿಟಲಿ ಆಗಿ ಅಂತ. ಓಕೆ, ಡಿಜಿಟಲಿ ಮಾಡಿದ್ರೆ ಏನು ಕಾನೂನಾತ್ಮಕವಾಗಿ ತೊಂದರೆಗಳಿದಾವೆ ಅನ್ನೋದು ಗೊತ್ತಿರಲ್ವಾ? ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ಸರಿ ದುಡ್ಡನ್ನು ಕೊಟ್ಟು ದುಡ್ಡನ್ನು ತೆಗೆದುಕೊಳ್ಬಹುದು. ವಹಿವಾಟು ಸುಮಾರು ಅಂದ್ರೆ ಬಡ ಜನಕ್ಕೆ ಅಂತ ಲೆಕ್ಕ ಹಾಕಿದ್ರು ಸುಮಾರು ಆಗುತ್ತೆ. ಅವತ್ತೇ ತಂದು ತಿನ್ನೋರು ಅವತ್ತೇ ತರ್ತಾರಮ್ಮ. ರೇಷನ್ ಅವತ್ತೇ ತರಬೇಕು, ಹಾಲು ತರಬೇಕು, ಮೊಸರು ತರಬೇಕು. ಓಕೆ, ಮಕ್ಕಳು ವಿದ್ಯಾಭ್ಯಾಸನ, ಹಾಸ್ಪಿಟಲ್ ಫೀಸ್ ಏನೋ ಅವತ್ತೇ ಮಾಡ್ಬೇಕಲ್ಲ. ಅವ್ರಿಗೆ ನೀವು 5 ಮಾಡಿ 6 ಮಾಡಿ ಅಂದ್ರೆ ಹೆಂಗ್ ಮಾಡಕ್ಕಾಗತ್ತೆ?
ಆಮೇಲೆ ನೀವು ದುಡ್ಡೇ ಖರ್ಚು ಮಾಡಬೇಡಿ ಅಂದ್ರೆ ಹೆಂಗ್ ಮಾಡಕ್ಕಾಗತ್ತೆ? ಬದುಕೋದು ಹೆಂಗೆ? ಎಸ್ ಸರ್. ನೀವು ಉಸಿರಾಡಬೇಡಿ ಅಂತಾರೆ, ನಾಳೆ ಏನ್ ಮಾಡ್ತೀರಾ? ಅಂತದೊಂದು ಹಾ, ನೀವು ದಿನಕ್ಕೆ ಒಂದೇ ಹೊತ್ತು ತಿನ್ಬೇಕು ಅಂತಾರೆ, ಏನ್ ಮಾಡ್ತೀರಾ? ಬಟ್ ಸರ್ಕಾರ ಯಾಕೆ ಸರ್ ಸುಮ್ಮನಿದೆ? ಮತ್ತೆ ಬ್ಯಾಂಕ್ RBI ಕೂಡ ಇದರ ನಿಯಂತ್ರಣ ಮಾಡ್ತಾ ಇಲ್ಲ. ನೋಡಿ ಮೇಡಮ್, ಏನಾಗುತ್ತೆ, ಬ್ಯಾಂಕ್ಗಳು ಅಂದ್ರೆ ವ್ಯವಹಾರಿಕವಾಗಿ ಅವರು ಲಾಭ ಮಾಡ್ಬೇಕಷ್ಟೇ. ಎಂಡ್ ಆಫ್ ದಿ ಡೇ ಅವೆಲ್ಲ ಬಿಸ್ನೆಸ್ಗಳಿಗಿರೋದು, ಲಾಭ ಮಾಡಬೇಕು. ಸರ್ಕಾರಗಳು ಅವಕ್ಕೆ ಪರ್ಮಿಷನ್ ಕೊಟ್ಟಿರೋ ತರ ಇದೆ. ಲಾಭ ಅನ್ನೋ ಹೆಸರಲ್ಲಿ ಬಡ ಜನರಿಗೆ ಅದು ಯಾರಿಗೆ ಬೇಕು? ಅವ್ರು ಯಾರು ಬಡವ್ರು ಇಲ್ವಲ್ಲ, ನಮ್ಮನ್ನ ಆಳವ್ರು ಯಾರು ಬಡವ್ರು ಇಲ್ವಲ್ಲ. ಮೊನ್ನೆ ನಾವು ಅದನ್ನೇ ಮಾಡಿದ್ವಿ, ಯಾವ್ದು ಹೇಳಿ, ಟೆಲಿಕಾಂ ಕಂಪನಿಗಳದ್ದು 28 ದಿನಕ್ಕೆ ರಿಚಾರ್ಜ್ ಮಾಡ್ತಾರೆ ಅಂತ. ಓಕೆ, ಅದೇನು ಇಲ್ವಲ್ಲ ಅವರಿಗೆ. ಈಗ 500 ರೂಪಾಯಿ ಕೊಟ್ರೆ ಅನ್ಲಿಮಿಟೆಡ್ ಡೇಟಾ ಒಂದು ತಿಂಗಳಿಗೆ ಸಿಗುತ್ತಮ್ಮ, ಅನ್ಲಿಮಿಟೆಡ್ ಕಾಲ್ಸ್ ಮಾಡ್ಬೋದು. 8,000 9,000 ಪ್ರಧಾನಮಂತ್ರಿ ಯಾರು ಸಂಸದರಿಗೆ ಟೆಲಿಫೋನ್ ಬಿಲ್ ಅಂತ ಕೊಡ್ತಾರೆ. ಏನು ಅವಶ್ಯಕತೆ ಇದೆ? ಸರ್ಕಾರದಿಂದ ಕೊಡ್ತಾರೆ. ಇಲ್ಲಿ ಯಾರೋ ಜನ ಲಿಮಿಟೆಡ್ ಹೆಚ್ಚಿಗೆ ಮಾಡಿದ್ರು ಅಂತ ಕಟ್ ಮಾಡ್ತಾರೆ. ಹಂಗಾಗಿ ಈ ವ್ಯವಸ್ಥೆನೇ ಸರಿ ಇಲ್ಲಮ್ಮ. ಸಂಸದರ ಭವನಕ್ಕೆ ಹೋಗಿದ್ದೆ ನಾನು ಕೂಡ, ಅಲ್ಲಿ 50 ರೂಪಾಯಿಗೆಲ್ಲ ಫಸ್ಟ್ ಕ್ಲಾಸ್ ಊಟ ಸಿಗುತ್ತೆ. ಅದೇ ಹೊರಗೆ ಬಂದ್ರೆ 500 ರೂಪಾಯಿ ಬೇಕು ಮಿನಿಮಮ್ ತಿನ್ನಕ್ಕೆ. ಅಂದ್ರೆ ಒಳಗ್ ತಿನ್ನೋರು ಯಾರು, ಹೊರಗೆ ತಿನ್ನೋರು ಯಾರು? ಹೌದು, ನಮ್ಮ ದೇಶದಲ್ಲಿ ನೀವು ಸೈಕಲ್, ಮೋಟರ್, ಬೈಕ್ ತಗೊಂಡ್ರೆ 18% ಇದು GST, ಹೆಲಿಕಾಪ್ಟರ್ ತಗೊಂಡ್ರೆ 4% GST. ಅದೇ ಸರ್, ಮತ್ತೆ ಈಗ ಏನು ಆರಂಭಿಕ ವರ್ಷ ಏನಿದೆ, ಮಾರ್ಚ್ ನಂತರ, ಏಪ್ರಿಲ್ ನಂತರ ಮತ್ತೆ ತೆರಿಗೆ ಜಾಸ್ತಿ ಆಗೋನಂತ ಮಾತು ಕೂಡ ಕೇಳಿ. ಜಾಸ್ತಿ ತೆರಿಗೆ ಜಾಸ್ತಿ ಆಗೋದು ನಮ್ಮ ದೇಶದಲ್ಲಿ ಹೊಸದಲ್ಲ. ನಾವು ದುಡಿಯೋದೇ ಏನಕ್ಕೆ ಹೇಳಿ, ಟ್ಯಾಕ್ಸ್ ಕಟ್ಟಕ್ಕೆ. ಹಂಗಾಗೋ ಹೌದು, ನಾವು ದುಡಿಯೋದೇ ಟ್ಯಾಕ್ಸ್ ಕಟ್ಟಕ್ಕೆ. ಓಕೆ, ಒಬ್ನೀಗ ನೋಡಮ್ಮ, ಈಗ ಸಂಬಳ ಫಾರ್ ಎಕ್ಸಾಂಪಲ್, ಈಗ ನಂದು ನಿಮ್ದು ಅಂತಾನೆ ಇಟ್ಕೊಳ್ಳಿ, ನಮಗೆ TDS ಎಲ್ಲ ಕಟ್ಟಾಗಿ ಸಂಬಳ ಬರುತ್ತೆ. ಓಕೆ, ಟ್ಯಾಕ್ಸ್ ಕಟ್ಟಾಗಿ ಬಂದಿರೋ ಸಂಬಳದಿಂದ ನಾವು ಕರೆನ್ಸಿ ರಿಚಾರ್ಜ್ ಮಾಡ್ತೀವಿ, ಅದಕ್ಕೆ ಮತ್ತೆ ಟ್ಯಾಕ್ಸ್ ಕಟ್ಬೇಕಾ? ಅದೇ ದುಡ್ಡು ತಗೊಂಡು ಅಲ್ಲಿ ಹೋಗಿ ಟೀ ಕಾಫಿ ಕುಡಿಯೋಕೆ ಹೋಗ್ತೀವಿ, ಅದಕ್ಕೆ ಮತ್ತೆ ಟ್ಯಾಕ್ಸ್ ಕಟ್ತೀರಾ? ಓಕೆ, ಅದೇ ದುಡ್ಡಲ್ಲಿ ನೀವೊಂದೇನೋ ಪೆಟ್ರೋಲ್ ಹಾಕ್ಸ್ತೀರಾ, ಅದಕ್ಕೆ ಟ್ಯಾಕ್ಸ್ ಕಟ್ತೀರಾ? ಅದೇ ದುಡ್ಡಲ್ಲಿ ನಿಮಗೇನೋ ಬೇಕಪ್ಪ, ಪೌಡ್ರು, ಸ್ನೋ ಏನೋ ತಗೋತೀರಾ, ಅದಕ್ಕೆ ಮತ್ತೆ ಟ್ಯಾಕ್ಸ್ ಕಟ್ತೀರಾ? ಟ್ಯಾಕ್ಸ್ ಕಟ್ಟಾಗಿ ಬಂದಿರೋ ದುಡ್ಡು, ಅದಕ್ಕೆ ಮತ್ತೆ ಟ್ಯಾಕ್ಸ್ ಕಟ್ಟೋದು. ಇದು ನಮ್ಮ ದೇಶದ ಟ್ಯಾಕ್ಸ್ ತೆರಿಗೆ ವ್ಯವಸ್ಥೆ. ಇಲ್ಲಿ ಏನಂದ್ರೆ ನಾವೆಲ್ಲ ದುಡಿಯೋದು ಏನಕ್ಕಪ್ಪ ಅಂದ್ರೆ ಟ್ಯಾಕ್ಸ್ ಕಟ್ಟಕ್ಕೆ. ಟ್ಯಾಕ್ಸ್ ಹಣ ಅವ್ರ ಮನ್ಸಿಗೆ ಬಂದಂಗೆ ಯೂಸ್ ಮಾಡ್ಕೊಳ್ಳಿ. ಸರ್, ಇರೋರ್ಗಂತೂ ಈ ಒಂದು ವ್ಯವಸ್ಥೆ ಮೇ ಬಿ ಅಂದ್ರೆ ಆಗಬಹುದು, ಬಟ್ ಗ್ರಾಮೀಣ ಜನರಿಗೆ ಮತ್ತೆ ಕಡಿಮೆ ಆದಾಯ ಬರುವಂತವ್ರಿಗೆ ಎಷ್ಟು ಹೊರೆ? ಆ ಹೊರೆನ ಜನ ಓಟ್ ಹಾಕೋದ್ರಲ್ಲಿ ತೋರಿಸ್ಬೇಕು. ಫೈನಲಿ ಜನರ ಕೈಯಲ್ಲೇ ಇರೋದು ಇದು ಮಂತ್ರ. ಈಗ ಮತ್ತೆ ಓಟ್ ಕೇಳಕ್ ಬರ್ತಾರಲ್ಲ, ಅವಾಗ ತೋರಿಸ್ಬೇಕು. ಹಂಗಾಗಿ ಹೊರೆನೇ ಇದು. ಯಾಕಂದ್ರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತ ಇಷ್ಟೊಂದು ದೊಡ್ಡ ಮಟ್ಟದ ಹಣವನ್ನ ಇವರು ಪೆನಾಲ್ಟಿ, ದಂಡದ ರೂಪದಲ್ಲಿ ವಸೂಲಿ ಮಾಡ್ತಾರಂದ್ರೆ ಇದು ಒಂದು ರೀತಿ ಏನಂದ್ರೆ ಮಾನವೀಯತೆ ಇಲ್ದ ಇರುವಂತ ನಿಯಮ ಅಂತ ನಾವು ಹೇಳ್ಬೋದು. ಈಗ ಒಬ್ಬೊಬ್ರು ಮಿನಿಮಮ್ ಅಂದ್ರು 2 ರಿಂದ 3 ಅಕೌಂಟ್ ಅಂತ ಇಟ್ಕೊಂಡಿರ್ತಾರೆ. ಅದ್ರಲ್ಲಿ 3,000 5,000 ಮಿನಿಮಮ್ ಬ್ಯಾಲೆನ್ಸ್ ಅಂದ್ರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದು ಒಂದು ಹತ್ತತ್ರ ಒಂದು 15,000 ರೂಪಾಯಿ ಆಗೋಗ್ಬಿಡುತ್ತೆ ಸರ್. ಈ ಒಂದು ವ್ಯವಸ್ಥೆ ಅಂದ್ರೆ ಸರಿ. ಅದೇ ಅಲ್ಲಿ ಜನರದ್ದು ತಪ್ಪಿದೆಯಲ್ಲಮ್ಮ. 3 ಅಕೌಂಟ್ ಯಾಕೆ ಬೇಕು ಅವರಿಗೆ? ಒಂದೇ ಅಕೌಂಟ್ ಇಟ್ಕೋಬಹುದಲ್ಲ, 3 ಅಕೌಂಟ್ ಯಾಕೆ ಮಾಡ್ಕೋಬೇಕು? ಏನೋ ಅನಿವಾರ್ಯತೆಗೆ ಈ ರಾಜಕಾರಣಿಗಳ ಮಾತು ಕೇಳಿ ಅಲ್ಲಿಂದ ದುಡ್ಡು ಬರ್ತೆ ಅಕೌಂಟ್ ಓಪನ್ ಮಾಡಿ ಅಂತ ಮಾಡ್ತಾನೆ. ಅಲ್ಲ ಅವನ ಕಾರ್ಪೊರೇಷನ್ ಎಲೆಕ್ಷನ್ ನಿಲ್ಲೋ ನಾವೇನೋ ಮಾಡೋ ಅಕೌಂಟ್ ಓಪನ್ ಮಾಡಿಸಿರ್ತಾನೆ, MLA ಮತ್ತೊಂದು ಏನೋ ಮಾಡ್ಸಿರ್ತಾರೆ. ಸೊ ಜನ ಬುದ್ಧಿವಂತರಾಗಬೇಕಷ್ಟೇ. ಬಟ್ ಈ ವ್ಯವಸ್ಥೆ ಹಿಂಗೆ ಕಂಟಿನ್ಯೂ ಆದ್ರೆ ಖಂಡಿತವಾಗ್ಲು ಸರ್ ಬ್ಯಾಂಕ್ ನಿಂದ ಅಂದ್ರೆ ಈ ಬ್ಯಾಂಕ್ ವ್ಯವಸ್ಥೆಯಿಂದ ಜನ ದೂರ ಉಳಿತಾರ ಅಂತ ಬೇಡಪ್ಪ ಬ್ಯಾಂಕ್ ಉಳಿಯಕ್ಕಾಗಲ್ವಲ್ಲಮ್ಮ. ಯಾಕಂದ್ರೆ ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬೇಡಿ ಅಂತ ಹೇಳ್ತಿದಾರಲ್ಲ ನಮ್ಮ ಸಾಹೇಬ್ರು, ಮೋದಿ ಸಾಹೇಬ್ರು ಹೇಳ್ತಿದಾರಲ್ಲ, ನೀವು UPI ಮಾಡಿ ಅಂತಿದ್ದಾರೆ. ನಾಳೆ ಒಂದಿನ ಬಂದ್ಬಿಟ್ಟಿಲ್ಲ ದುಡ್ಡನ್ನೆಲ್ಲ ಬ್ಯಾನ್ ಮಾಡ್ಬಿಟ್ಟಿದೀನಿ ನಾನು, ನೋಟ್ ಬಂದಿ ಮಾಡಿರ್ತಾರೆ. ಒಂದು ಅಂದ್ರೆ ಧ್ವನಿ ಕೂಡ ಎತ್ತಿದ್ರು. ಅಂದ್ರೆ ಈಗ ಪಾಪ ಏನೋ ಈರುಳ್ಳಿ ವ್ಯಾಪಾರರು ಯಾರೋ ಗೊತ್ತಿರೋ ಸ್ಕ್ಯಾನರ್ ಇಕ್ಕಾದ್ಮೇಲೆ ಇಷ್ಟು ಅಂದ್ರೆ ಇಷ್ಟು ಲಕ್ಷ ಆಗುತ್ತೆ, ಇಷ್ಟು ಲಕ್ಷ ಆದ್ಮೇಲೆ ಇಷ್ಟು ಅಮೌಂಟ್ ನೀವು ತೆರಿಗೆ ರೂಪದಲ್ಲಿ ಕಟ್ಟಬೇಕು ಅನ್ನೋ ತರದ್ದು. ಬಟ್ ಸದ್ಯಕ್ಕೆ ಅದು ತೀರಾ ಅವೈಜ್ಞಾನಿಕಮ್ಮ, ಇದೆಲ್ಲ ತೀರಾ ಅವೈಜ್ಞಾನಿಕ. ಅವನ ಅಕೌಂಟ್ಗೆ ನೋಡಿ, ಒಬ್ನು ಬೇಕರಿ ಇಟ್ಕೊಂಡಿರ್ತಾನೆ, ಆ ಬೇಕರಿ ಅವನು ದಿನಕ್ಕೆ ಒಂದು 5,000 ವ್ಯಾಪಾರ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಆಯ್ತಾ? 1.5 ಲಕ್ಷ ತಿಂಗಳಿಗೆ ವ್ಯಾಪಾರ ಆಗುತ್ತೆ. ತಿಂಗಳಿಗೆ 1.5 ಲಕ್ಷ ಆಯ್ತು ಅಂದ್ರೆ ವರ್ಷಕ್ಕೆ ಎಷ್ಟು ವ್ಯಾಪಾರ? 18-20 ಲಕ್ಷ ಆಗುತ್ತಾ? ಲಾಭ ಬರೋದು 18-20 ಲಕ್ಷ ಬರುತ್ತಾ? ಖಂಡಿತ ಇಲ್ಲ. ಅವ್ನ್ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಐಟಮ್ಸ್ ತರಬೇಕು, ಹುಡುಗರು ಸ್ಯಾಲ್ರಿ ಸಂಬಳ ಕೊಡಬೇಕು, ಮೇಂಟೈನ್ ಮಾಡಬೇಕು, ಎಲ್ಲ ಮಾಡಿ ಹಬ್ಬಬ್ಬಾ ಅಂದ್ರೆ ತಿಂಗಳಿಗೆ ಒಂದು 30-40 ಸಾವಿರ ಉಳಿಬೋದು ಅಲ್ವಾ? ಸೊ ಅದು ನೀನು ಎಷ್ಟು 20 ಲಕ್ಷ ನೀನು ವ್ಯಾಪಾರ ಮಾಡಿದ್ರೆ ಅದು ನಿನ್ ಲಾಭ. ಆದ್ರೆ 20 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟು ಅಂದ್ರೆ ಅಲ್ವಾ? ಈ ಸರ್ಕಾರ ಒಂದು ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ, ಉದ್ಯೋಗ ಕೊಡ್ತಾ ಇಲ್ಲ. ಅವರೇ ಏನೋ ಉದ್ಯೋಗ ಸೃಷ್ಟಿಸ್ಕೊಂಡು ಒಂದೇನಾದ್ರೂ ಈ ತರ ವ್ಯವಹಾರ ಮಾಡಿದ್ರೆ ಈ ತರ ಪೀಡಿಸುತ್ತೆ, ಟ್ಯಾಕ್ಸ್ ಕಟ್ಟಿ ಅಂತ. ಹಂಗಾಗಿ ಮಧ್ಯಮ ವರ್ಗದವರು, ಬಡವರು ಈ ದೇಶದಲ್ಲಿ ವ್ಯವಸ್ಥೆಯಲ್ಲಿ ಬದುಕೋದು ತುಂಬಾ ಕಷ್ಟ ಅನ್ನೋ ತರ ವ್ಯವಸ್ಥೆ ಪವಿತ್ರ. ಯುವ ರಾಜಕಾರಣಿ ಸರ್
ನಮ್ಮ ರಾಘವ್ ಚಡ್ಡಾ ಆಗಿರ್ಬೋದು ಮತ್ತೆ ಮಹೋ ಮೈತ್ರಿ ಆಗಿರ್ಬೋದು ಆಪ್ ಸರ್ಕಾರ ಆಗಿರ್ಬೋದು ಈ ಬಗ್ಗೆ ಸದನದಲ್ಲಿ ಕೇಳಿದ್ವಿ, ವಿಪಕ್ಷಗಳು ಕೂಡ ಪ್ರಶ್ನೆ ಮಾಡಿದ್ವು. ಬಟ್ ಕೇಂದ್ರ ಸರ್ಕಾರ ಎಲ್ಲಾ ಪಕ್ಷಗಳು ಅಷ್ಟೇ ಮೇಡಮ್. ಈ ಪಕ್ಷಗಳು ಪಕ್ಷಾತೀತವಾಗಿ ಜನರನ್ನ ಸುಲಿಗೆ ಮಾಡ್ತಾನೆ ಇದಾವೆ. ಕಾಂಗ್ರೆಸ್ ಇದಾಗಿರ್ಲಿಲ್ವಾ, ಅವರು ಸುಲಿತಿದ್ರು, ಇವ್ರು ಬಿಜೆಪಿಯವರು ಸುಲಿತಾರೆ. ಒಬ್ರು ಇಬ್ರು ರಾಘವ್ ಚಡ್ಡಾನಂತವ್ರು ಪ್ರಶ್ನೆ ಎತ್ತಾರೆ, ಆ ಪ್ರಶ್ನೆಗಳು ಪ್ರಶ್ನೆಯಾಗಿಯೇ ಉಳಿತವೆ, ಅದಕ್ಕೆ ಉತ್ತರಗಳಂತೂ ಸಿಗ್ತಾನೆ ಇಲ್ಲ. ಉತ್ತರ ಕೊಡಬೇಕಾದವರು ಆರಾಮಾಗಿದ್ದಾರೆ. ಸರ್, ಕೊನೆಯದಾಗಿ ಇಂಥ ಒಂದು ವ್ಯವಸ್ಥೆಗೆ ಕಡಿವಾಣ ಹಾಕೋರು ಯಾರು? ಜನ. ಯಾರು ಜನರ ಪರವಾಗಿದ್ದಾರೆ, ಯಾರು ಈ ತರದ್ರ ವಿರೋಧಿಗಳಿದ್ದಾರೆ ಅಂತವ್ರನ್ನ ನೋಡ್ಬೇಕಲ್ಲ ಓಟ್ ಹಾಕುವಾಗ. ನಮ್ ಧರ್ಮ, ಶ್ರೀರಾಮ್, ಹಂಗೆ ಹಿಂಗೆ ಅದನ್ನೆಲ್ಲ ಬಿಡ್ಬೇಕು. ಜಾತಿ ಅಂದ್ರೆ ಬದುಕೋದವ್ರು ಫಸ್ಟ್ ಜಾತಿ ಕಲಿಬೇಕು, ಬದುಕೋದ್ ಧರ್ಮ ಬೇಕು ಫಸ್ಟ್. ಬೇರೆಯವ್ರನ್ನ ಬದುಕಕ್ಕೆ ಬಿಡಬೇಕು, ನಾವು ಬದುಕಬೇಕು, ಬೇರೆಯವ್ರನ್ನ ಬದುಕಕ್ಕೆ ಬಿಟ್ಟಾಗ ಮಾತ್ರ ಶ್ರೇಷ್ಠ ಧರ್ಮ ಆಗುತ್ತೆ. ಓಕೆ, ಅಂತವ್ರಿಗೆ ಮತ ಹಾಕಿದ್ರೆ ಇದಕ್ಕೇನೋ ಸ್ವಲ್ಪ ಕಡಿವಾಣ ಹಾಕ್ಬೋದು ಪವಿತ್ರ, ಇಲ್ಲಾಂದ್ರೆ ಇದು ಹಿಂಗೆ ಕಂಟಿನ್ಯೂ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅಂದ್ರೆ ಜೀವನ ಮಾಡೋದೇ ಕಷ್ಟ ಆಗೋಗ್ತಿದೆ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹೌದು ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮ. ಥ್ಯಾಂಕ್ ಯು ಪವಿತ್ರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.